ಫ್ರೀ ಕೊಡ್ತೀವಿ ಎಲ್ರಿಗೂ ಅಂತ ಹೇಳಿ ಇದಷ್ಟೇ ಆಯ್ತಾ? ಇದಷ್ಟೇ ಆಯ್ತು. ಎಲ್ರಿಗೂ ಫ್ರೀ ಕೊಡ್ತೀವಿ ಅಂತ ಹೇಳಿ ಈಗ ಅನರ್ಹರಿಗೆ ನಾವು ಗ್ಯಾರಂಟಿಗಳನ್ನ ಕೊಡೋದಿಲ್ಲ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಈಗ ಹಿಂದೆನೇ ಮುಖ್ಯಮಂತ್ರಿಗಳು ಹೇಳಿದರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ನನ್ನ ಹೆಂಡ್ತಿಗೂ ಫ್ರೀ, ಡಿ ಕೆ ಶಿವಕುಮಾರ್ ಹೆಂಡ್ತಿಗೂ ಫ್ರೀ, ಎಲ್ಲ ಹೆಂಡ್ತಿಗಳಿಗೂ ಫ್ರೀ ಅಂತ ಹೇಳಿದರು. ಮಾದೇವಪ್ಪನಿಗೆ ಫ್ರೀ ಅಂತ ಹೇಳಿದರು. ಈಗ ಅದರಲ್ಲಿ ಕಟ್ ಮಾಡಿ ಈಗ BPL ಅವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಈಗ BPL ಹೋಗಿ ಮತ್ತೆ ಅರ್ಹರು ಹುಡುಕ್ತಾರೆ. ಅರ್ಹರು ಅಂದರೆ ಯಾರು? ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕೋದು. ಕಾಂಗ್ರೆಸ್ಗೆ ಯಾರ್ಯಾರು ವೋಟ್ ಹಾಕ್ತಾರೆ ಅಲ್ಲಿ ಲಿಸ್ಟ್ ತಗೊಂತಾರೆ, ಅವ್ರಿಗೆ ಮಾತ್ರ ಕೊಡ್ತಾರೆ. ಅಂದರೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಲ್ಲ, ರಾಜ್ಯ ಸರ್ಕಾರಕ್ಕೆ ಈ 5 ಗ್ಯಾರಂಟಿ ಜಾರಿಗೆ ಮಾಡೋಕ್ಕೆ ಅವ್ರಿಗೆ ಕೈಲಿ ಆಗ್ತಾ ಇಲ್ಲ. ಅದು ಸ್ಪಷ್ಟ ಆಗ್ತಾ ಇದೆ. ಈಗಾಗಲೇ ಸಂಬಳ ಕೊಡಕ್ಕೆ We at East Point Group of Institutions offer a wide range of courses that provide limitless opportunities, building skills over 2 decades. ಆಗ್ತಾ ಇಲ್ಲ. ಆಸ್ಪತ್ರೆ ಚಾರ್ಜ್ಗಳನ್ನೆಲ್ಲ ಜಾಸ್ತಿ ಮಾಡಿದ್ದಾರೆ, ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಅಧೋಗತಿಗೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಇದನ್ನು ಸರಿ ಮಾಡೋಕ್ಕೋಸ್ಕರ 5 ಗ್ಯಾರಂಟಿಗಳೇನಿದೆ ಅದೆಲ್ಲ ಗ್ಯಾರಂಟಿ ಕಳ್ಕೊತಾ ಇದೆ. ಈ 5 ಗ್ಯಾರಂಟಿಗಳ ವಾರಂಟಿನೇ ಇಲ್ಲ, ಗ್ಯಾರಂಟಿನೂ ಇಲ್ಲ. ಆ ಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಬರ್ತಾ ಈ ರಾಜ್ಯ ಪಾಪರ್ ಆದಮೇಲೆ ಪಾಪರ್ ಮಾಡ್ತಾರೆ ಕಾಂಗ್ರೆಸ್. ಹೆಂಗೆ ಈಗ ಯಾವುದೋ ಹಿಮಾಚಲ ಪ್ರದೇಶ ಪಾಪರ್ ಆಗಿ ಆಗಿದೆ. ಇಲ್ಲಿ ಅದೇ ಸ್ಥಿತಿಗೆ ತಂದ ಮೇಲೆ ಈ 5 ಗ್ಯಾರಂಟಿಗಳು 100% ಕಾಂಗ್ರೆಸ್ಸಿನ, ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ಸಂಬಳ ಕೊಡ್ತಾ ಇದ್ದಾರಲ್ಲ, ಹಂಗೆ ಯಾರ್ಯಾರು ಕಾಂಗ್ರೆಸ್ ವೋಟ್ ಹಾಕ್ತಾರೋ ಅವ್ರಿಗೆ ಮಾತ್ರ ಸೀಮಿತ ಆಗಿ ಬಡವರಿಗೆಲ್ಲ ಅನ್ಯಾಯ ಮಾಡ್ತಾರೆ. ಇದು ಗ್ಯಾರಂಟಿ.